90ರ ದಶಕದ ಮಕ್ಕಳು ಅಂದ ತಕ್ಷಣ ನಮಗೆಲ್ಲ ಶಕ್ತಿಮಾನ್, ವಿಡಿಯೋ ಗೇಮ್ಸ್, ಕ್ಯಾಸೆಟ್ಗಳು ಇದೆಲ್ಲ ನೆನಪಾಗುತ್ತೆ ಅಲ್ವಾ? ಆದರೆ ಅದಕ್ಕೂ 3 ದಶಕಗಳ ಹಿಂದೆ ಅಂದ್ರೆ 1960ರ ದಶಕದ ಮಕ್ಕಳ ಬಾಲ್ಯ ಹೇಗಿತ್ತು ಅಂತ ಎಂದಾದರೂ ಯೋಚನೆ ಮಾಡಿದೀರಾ? ಹಾಗಾದ್ರೆ ಬನ್ನಿ ಒಂದು 60 ವರ್ಷ ಹಿಂದಕ್ಕೆ ಹೋಗೋಣ. 1960ರ ದಶಕದ ಮಕ್ಕಳ ಜಗತ್ತನ್ನ ಒಮ್ಮೆ ಇಣುಕಿ ನೋಡೋಣ. ಆಗಿನ ಕಾಲದ ಕಷ್ಟ, ಸಾಹಸ ಮತ್ತೆ ಸಂತೋಷದ ಕಥೆಗಳು ಇವತ್ತಿನ ಪೀಳಿಗೆಗೆ ಒಂಥರ ಸಂಪೂರ್ಣವಾಗಿ ಬೇರೆ ಅನುಭವವನ್ನೇ ಕೊಡುತ್ತೆ. 1900ರ ದಶಕದ ಮಕ್ಕಳ ಬಾಲ್ಯ ಇವತ್ತಿನಷ್ಟು ಸುಲಭವಾಗಿರಲಿಲ್ಲ. ಅವರ ಒಂದೊಂದು ದಿನ ಶುರುವಾಗ್ತಿದ್ದಿದ್ದೇ ಒಂದು ದೊಡ್ಡ ಸವಾಲಿನಿಂದ. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಅಂದ್ರೆ ಬೆಳಗಿನ ಜಾವ 3-4 ಗಂಟೆಗೆ ಎದ್ದು ಗದ್ದೆಯಲ್ಲಿ ತಂದೆ ತಾಯಿಗೆ ಸಹಾಯ ಮಾಡಬೇಕು. ಆಮೇಲೆ ಕಿಲೋಮೀಟರ್ ಗಟ್ಟಲೆ ನಡೆದು ಶಾಲೆಗೋಗ್ಬೇಕು. ಸೈಕಲ್ ಅನ್ನೋದು ಅಬ್ಬಬಾ, ಅದು ಆಗಿನ ಕಾಲದಲ್ಲಿ ಒಂದು ದೊಡ್ಡ ಐಷಾರಾಮಿ ವಸ್ತು ಇದ್ದಾಗೆ, ಎಲ್ಲರತ್ರನೂ ಇರ್ತಿರ್ಲಿಲ್ಲ. ಆ ಕಾಲದ ಕಷ್ಟಗಳಿಗೆ ಇಲ್ಲೊಂದು ನಿಜವಾದ ಉದಾಹರಣೆ ಇದೆ ನೋಡಿ. ಒಬ್ಬ ತಂದೆ ತನ್ನ ಚಿಕ್ಕ ಮಗನಿಗೆ ಇಲ್ಲೇ ಇರು, 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂಥೇಳಿ ಹೋಗ್ತಾರೆ. ಆದರೆ ಆ 5 ನಿಮಿಷಗಳು ನಿಜವಾಗ್ಲೂ 5 ನಿಮಿಷ ಆಗಿತ್ತಾ? ನಿಜ ಹೇಳ್ಬೇಕಂದ್ರೆ ಆ ತಂದೆ ಮಗನಿಂದ ಕಿಲೋಮೀಟರ್ ಗಟ್ಲೆ ದೂರದ ಇನ್ನೊಂದು ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಈ ಪುಟ್ಟ ಹುಡುಗ ಪಾಪ, ಅವನಿಗಿದೆಲ್ಲ ಗೊತ್ತೇ ಇರಲಿಲ್ಲ. ಅಪ್ಪ ಈಗ ಬರ್ತಾರೆ, ಬರ್ತಾರೆ ಅಂತ ಅದೇ ಜಾಗದಲ್ಲಿ ಪಕ್ಕಾ ನಂಬಿಕೆಯಿಂದ ಕಾಯ್ತಾ ಕೂತಿದ್ದ. ವಿಷಯ ಏನಂದ್ರೆ, ಆ ಹುಡುಗ ಕಾಯ್ತಾ ಇದ್ದ ಜಾಗ ಒಂದು ಸ್ಮಶಾನದ ಪಕ್ಕ. ಅದೆಷ್ಟೊತ್ತಿಗೆ ಅಂದ್ರೆ ಬೆಳಗಿನ ಜಾವ 4 ಗಂಟೆ. ಸುತ್ತಲೂ ಕವ್ವಾರಿಟ್ಟ ಕತ್ಲು. ಆ ಪುಟ್ಟ ಜೀವಕ್ಕೆ ತಾನು ಎಲ್ಲಿದ್ದೀನಿ ಅನ್ನೋ ಅರಿವು ಕೂಡ ಇರಲಿಲ್ಲ. ಯೋಚನೆ ಮಾಡಿ, ಮಗನಿಗೆ ಭಯ ಆಗಬಾರ್ದು ಅಂತ ಅಪ್ಪ ಆಡಿದ ಒಂದು ಸಣ್ಣ ಸುಳ್ಳು. ಆದರೆ ಆ ಹುಡುಗನಿಗೆ ಈ ಭಯಾನಕ ಸತ್ಯ ಗೊತ್ತಾಗಿದ್ದೇ ಮರುದಿನ. ಅಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ಬದುಕು ಹೇಗಿತ್ತು ಅಲ್ವಾ? ಆದ್ರೆ ಜೀವನ ಅಂದ್ರೆ ಬರೀ ಕಷ್ಟಗಳೇ ಇರಲಿಲ್ಲ. ಆ ಸವಾಲುಗಳ ಮಧ್ಯದಲ್ಲೇ ಅವರು ತಮ್ಮದೇ ಆದ ರೀತಿಯಲ್ಲಿ ಖುಷಿ ಪಡೋದನ್ನ, ಸಾಹಸ ಮಾಡೋದನ್ನ ಕಲ್ತ್ಕೊಂಡಿದ್ರು. ಶಾಲೆಗೆ ಹೋಗೋ ದಾರಿಲಿ ಒಂದು ನದಿ. ಅದನ್ನ ದಾಟೋದೇ ದಿನ ಒಂಥರ ಅಡ್ವೆಂಚರ್. ಶಾಲೆಯ ಚಡ್ಡಿನ ತಲೆ ಮೇಲಿಟ್ಕೊಂಡು ನದಿಯನ್ನ ಈಜಿ ದಾಟಿ ಅಪ್ಪರ್ ಹೋಗಿ ಮತ್ತೆ ಬಟ್ಟೆ ಹಾಕೊಂಡು ಯಾರು ಫಸ್ಟ್ ಶಾಲೆ ತಲುಪ್ತಾರೋ ಅಂತ ರೇಸ್ ಓಡೋದು. ಹೆಚ್ಚಿನವರು ನಡ್ಕೊಂಡೇ ಹೋಗ್ತಿದ್ರು. ಆದ್ರೆ ಯಾರಾದ್ರೂ ಒಬ್ಬರತ್ರ ಸೈಕಲ್ ಇದ್ರೆ ಅವರೇ ಆ ಊರಿನ ಹೀರೋ. ಸೈಕಲ್ ಅಂದ್ರೆ ಸುಮ್ಮನೆ ಗಾಡಿಯಲ್ಲ, ಅದೊಂದು ಸ್ವಾತಂತ್ರ್ಯದ ಸಂಕೇತ, ಹೊಸ ಹೊಸ ಸಾಹಸಗಳಿಗೆ ದಾರಿ ಮಾಡ್ಕೊಡೋ ಒಂದು ಗೇಟ್ ಪಾಸ್ ಇದ್ದಾಗೆ. ರಜಾದಿನಗಳಲ್ಲಂತೂ ಸೈಕಲ್ ತೊಳ್ಕೊಂಡು ದೂರದ ಸಮುದ್ರ ತೀರದ ಲೈಟ್ ಹೌಸ್ಗೆ ಹೋಗೋದು, ಫ್ರೆಂಡ್ಸ್ ಜೊತೆ ಅವರ ದೋಣಿಯಲ್ಲಿ ಮೀನ್ ಹಿಡಿಯಕ್ಕಂತ ಹೋಗೋದು, ಹೀಗೆ ತಮ್ಮದೇ ಪುಟ್ಟ ಜಗತ್ತಿನಲ್ಲಿ ಅವರು ದೊಡ್ಡ ದೊಡ್ಡ ಸಂತೋಷಗಳನ್ನ ಹುಡುಕೊಂಡಿದ್ರು. ಸೊ ಇಷ್ಟೆಲ್ಲ ಸ್ವಾತಂತ್ರ್ಯ ಇತ್ತು ಸರಿ, ಆದ್ರೆ ಇದ್ರ ಜೊತೆಗೆ ತುಂಬಾ ಕಟ್ಟುನಿಟ್ಟಿನ ನಿಯಮಗಳೂ ಇದ್ವು. ಪೋಷಕರಿಂದ ಅಷ್ಟೇ ಅಲ್ಲ, ಕಾನೂನಿಂದ ಕೂಡ. ಹಾಗಾದ್ರೆ ಅದನ್ನೆಲ್ಲ ಅವ್ರು ಹೇಗೆ ಎದುರಿಸ್ತಿದ್ರು? ಆಗಿನ ಕಾಲದಲ್ಲಿ ಟ್ಯಾಕ್ಸ್ ಕಟ್ಟೋದನ್ನ ತಪ್ಪಿಸೋಕೆ ರಾತ್ರೋರಾತ್ರಿ ಎತ್ತಿನ ಗಾಡಿಗಳಲ್ಲಿ ಭತ್ತವನ್ನ ಬೇರೆ ರಾಜ್ಯಗಳಿಗೆ ಸಾಗಿಸೋದು ತುಂಬಾ ಕಾಮನ್ ಆಗಿತ್ತು. ಹೌದು, ಇದು ಕಾನೂನು ಪ್ರಕಾರ ತಪ್ಪೆ, ಆದರೆ ಹೊಟ್ಟೆಪಾಡಿಗಾಗಿ ಇದು ಅನಿವಾರ್ಯನೂ ಆಗಿತ್ತು. ಅದಕ್ಕೇನೆ ಅವ್ರು ಹೇಳ್ತಾರೆ ನೋಡಿ, ಪೊಲೀಸರು ಇರದ ದಾರಿಗಳು ಯಾವುದೆಂದು ನಮಗೆ ತಿಳಿದಿರಬೇಕಿತ್ತು ಅಂತ. ಇದು ಸುಮ್ಮನೆ ಒಂದು ವಾಕ್ಯ ಅಲ್ಲ, ಇದು ಅವರ ಬದುಕಿನ ಒಂದು ಭಾಗವೇ ಆಗೋಗಿತ್ತು. ಅಧಿಕಾರಿಗಳ ಕಣ್ತಪ್ಪಿಸಿ ಹೋಗೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ನೋಡಿ, ಎತ್ತುಗಳಿಗೆ ಚೂಪಾದ ಕೋಲೆಯಿಂದ ಹೊಡೆಯೋ ಹಾಗೆ ಇರಲಿಲ್ಲ, ಅದು ಕಾನೂನು ಬಾಹಿರ. ಅದಕ್ಕೆ ಇವ್ರೇನ್ ಮಾಡ್ತಿದ್ರು ಅಂದ್ರೆ, ಊರು ಬರೋಕೆ ಮುಂಚೆ ಆ ಕೋಲುಗಳನ್ನ ಒಂದು ಪಾಳು ಬಿದ್ದ ಕಟ್ಟಡದಲ್ಲಿ ಬಚ್ಚಿಟ್ಟು ಆಮೇಲೆ ವಾಪಸ್ ಬರುವಾಗ ತಗೊಳ್ತಿದ್ರು. ಇದು ರೂಲ್ಸ್ ಬ್ರೇಕ್ ಮಾಡೋಕೆ ಅವ್ರದೇ ಆದ ಒಂದು ಜುಗಾಡ್. ಆದ್ರೆ ಈ ಎಲ್ಲ ಬಂಡಾಯಗಳಿಗಿಂತ ಒಂದು ಮಜಾವಾದ, ಸಖತ್ ಸೀಕ್ರೆಟ್ ಆದ ಬಂಡಾಯ ಇತ್ತು. ಅದೇನಂದ್ರೆ ತಡರಾತ್ರಿಯ ಸಿನಿಮಾ ನೋಡುವ ಸಾಹಸ. ಈ ಆಪರೇಷನ್ ಸೆಕೆಂಡ್ ಶೋನ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಸ್ವತಃ ಅಮ್ಮ. ಪ್ಲಾನ್ ನೋಡಿ, ಮೊದಲು ಅಪ್ಪ ಮಲಗೋವರೆಗೂ ಕಾಯೋದು, ಆಮೇಲೆ ಒಂಚೂರು ಸದ್ದಿಲ್ದೇ ಎತ್ತಿನ ಗಾಡಿನ ಮನೆಯಿಂದ ದೂರ ತಳ್ಕೊಂಡೋಗೋದು, ಆಮೇಲೆ ಗಂಡಸ್ರ ಹಾಗೆ ಡ್ರೆಸ್ ಮಾಡ್ಕೊಂಡು ವಾಯ್ಸ್ ಚೇಂಜ್ ಮಾಡ್ಕೊಂಡು ಸಿನ್ಮಾಗ್ ಹೋಗೋದು. ಆದ್ರೆ ಇವರ ಈ ಸೀಕ್ರೆಟ್ ಮಿಷನ್ ಮರುದಿನ ಬೆಳಿಗ್ಗೆನೆ ಬಯಲಾಗ್ತಿತ್ತು. ಅದು ಹೇಗೆ ಅಂತೀರಾ? ತುಂಬಾ ಸಿಂಪಲ್. ರಾತ್ರಿ ಇಡೀ ಓಡಿ ಓಡಿ ಸುಸ್ತಾದ ಎತ್ತುಗಳ ಸಗಣಿ ನೀರಾಗಿರ್ತಿತ್ತು. ಅಷ್ಟೇ ಸಾಕಿತ್ತು. ಈ ಒಂದು ಸಣ್ಣ ಸುಳಿವು ಅವರ ಇಡೀ ಪ್ಲಾನನ್ನೇ ಫ್ಲಾಪ್ಗಾಡ್ತಿತ್ತು. ಸೊ ಸಿನಿಮಾ ನೋಡೋ ಆಸೆನೂ ಪೂರ್ತಿಯಾಗ್ತಿತ್ತು. ಮರ್ದಿನ ಅಪ್ಪನತ್ರ ಬೈಗುಳ್ ತಿನ್ನೋದು ಕೂಡ ಪಕ್ಕಾ ಆಗಿರ್ತಿತ್ತು. ಆದರೂ ಪರವಾಗಿಲ್ಲ, ಮುಂದಿನ ಹೊಸ ಸಿನಿಮಾ ಬಂದಾಗ ಇದೇ ಸಾಹಸ ಮತ್ತೆ ರಿಪೀಟ್ ಆಗ್ತಿತ್ತು. ಇವೆಲ್ಲ 1960ರ ದಶಕದ ಕತೆಗಳು. ಈಗ ಈ ಡಿಜಿಟಲ್ ಯುಗದಲ್ಲಿ ಕೂತು ನಾವು ಯೋಚಿಸಿದ್ರೆ ಆ ಕಾಲದ ನೆನಪುಗಳು ನಮಗೆ ಏನನ್ನು ಹೇರ್ಬೋದು?
ಒಂದು ಕಡೆ ಕಠಿಣ ಪರಿಶ್ರಮ, ಮೈಲಿಗಟ್ಲೆ ನಡಿಗೆ, ಇನ್ನೊಂದು ಕಡೆ ನದಿ ದಾಟೋ ಸಾಹಸ, ಸೈಕಲ್ ಓಡ್ಸೋ ಖುಷಿ, ಹಾಗೆ ನಿಯಮಗಳನ್ನ ಮುರಿದು ಸಿನಿಮಾ ನೋಡೋ ಬಂಡಾಯ. ಹೀಗೆ ಕಷ್ಟ, ಸಂತೋಷ ಮತ್ತು ಸಾಹಸ ಇವೆಲ್ಲವೂ ಸೇರಿ ಆ ಕಾಲದ ಒಂದು ಇಡೀ ತಲೆಮಾರನ್ನೇ ರೂಪಿಸಿತ್ತು. ಈಗ ಇದೆಲ್ಲ ಬರೀ ನೆನ್ಪುಗಳು ಮಾತ್ರ. ಅಷ್ಟು ಸರಳ, ಸವಾಲಿನ ಮತ್ತು ಸಾಹಸಮಯವಾಗಿದ್ದ ಆ ಕಾಲಕ್ಕೆ ನಾವು ಮತ್ತೆಂದಾದ್ರೂ ವಾಪಸ್ ಹೋಗೋಕ್ ಸಾಧ್ಯನಾ? ಇದೊಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ ಅಲ್ವಾ? ಈ ಎಲ್ಲ ಅದ್ಭುತ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡವರು ಮಂಜುನಾಥನ್ ಆರ್.